ರಾಜಧಾನಿ ಬೆಂಗಳೂರಿನಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. 6 ವರ್ಷಗಳ ಪರಿಚಯ, 1 ವರ್ಷದ ಹಿಂದೆ ಮದುವೆ, ಕೇವಲ 4 ತಿಂಗಳ ಸಂಸಾರ ಮಾತ್ರ. ಮದುವೆಯಾಗಿ ದುಡ್ಡು ಒಡವೆ ದೋಚಿ ಮಿಥುನ್ ಪರಾರಿಯಾಗಿದ್ದಾನೆ. ಅನಾಥ ಯುವತಿಯರೇ ಈತನ ಟಾರ್ಗೆಟ್, ಅರ್ಥ ಮಾಡ್ಕೊಳ್ಳಿ. ಮದುವೆ ನೆಪದಲ್ಲಿ ವಂಚನೆ ಮಾಡಿ ಪಟ್ಟೆಗಾರ ಪಾಳ್ಯದ ಯುವತಿಗೆ ಮಿಥುನ್ ಮೋಸ ಮಾಡಿದ್ದಾನೆ. ಅನಾಥ ಹೆಣ್ಮಕ್ಳನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಆರೋಪಿಯನ್ನ ಬಂಧಿಸಿದ್ದಾರೆ ಗೋವಿಂದರಾಜನಗರ ಪೊಲೀಸರು. ನನಗಾದ ಅನ್ಯಾಯ ಇನ್ಯಾರಿಗೂ ಆಗಬಾರ್ದು ಅಂತ ಹೆಣ್ಮಗಳು ಅಳಲನ್ನ ತೋಡ್ಕೊಂಡಿದ್ದಾಳೆ. ದಯವಿಟ್ಟು ಈ ಪ್ರೀತಿ, ಪ್ರೇಮ, ಸೋಷಿಯಲ್ ಮೀಡಿಯಾ, ಲವ್ ಇದೆಲ್ಲದಕ್ಕೂ ಬೀಳಕ್ಕೆ ಮುಂಚೆ ಹೆಣ್ಮಕ್ಳು 1,00,000 ಸಲ ಯೋಚನೆ ಮಾಡಿ, 100 ಸಲ ಅಲ್ಲ 1,00,000 ಸಲ ಯೋಚನೆ ಮಾಡಿ. ಯುವತಿಗೆ 6 ವರ್ಷಗಳಿಂದ ಈತ ಪರಿಚಯ ಆಗಿದ್ದ. 6 ವರ್ಷದಿಂದಲೂ ಕೂಡ ಈತನ ಗುಣ ಏನು, ಬುದ್ಧಿ ಏನು ಅನ್ನೋದು ಅವಳಿಗೆ ಅರ್ಥನೇ ಆಗ್ಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. 1 ವರ್ಷದ ಹಿಂದೆ ತಾನೇ ಈಕೆಯನ್ನ ಮದುವೆ ಆಗಿದ್ದ ಆರೋಪಿ. ಯುವತಿ ಜೊತೆ 4 ತಿಂಗಳು ಸಂಸಾರ ಮಾಡಿದ್ದ. ಈಗಾಗಲೇ ಒಂದು ರೇಪ್ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬೇರೆ ಬಂದಿದ್ದಾನೆ. ನೋಡ್ರಿ ಹೆಂಗಿದ್ದಾನೆ. 6 ತಿಂಗಳು ಜೈಲುವಾಸ ಅನುಭವಿಸಿದ್ರು ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಾಗೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಮ್ಮ ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಚಿತ್ರಾ, ಹೆಣ್ಮಕ್ಳಿಗೆ ಮೋಸ ಮಾಡ್ತಾ ಇರೋರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳು ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ಆದರೆ ಈ ಪ್ರಕರಣ ಗಮನಿಸ್ಕೊಂಡಾಗ ಒಂದು ಆಲ್ರೆಡಿ ಅತ್ಯಾಚಾರ ಪ್ರಕರಣದಲ್ಲಿ 6 ತಿಂಗಳು ಜೈಲುವಾಸ ಅನುಭವಿಸಿದ್ರು ಕೂಡ ಈ ಮಿಥುನ್ ಅನ್ನೋನಿಗೆ ಬುದ್ಧಿನೇ ಬಂದಿಲ್ವಾ ಅಂತ ಮತ್ತೊಬ್ಬ ಹೆಣ್ಮಗಳಿಗೆ ಮೋಸ ಮಾಡಿದಾನಲ್ಲ. ಹುಡುಗಿರು ಲವ್ ಮಾಡಕ್ಕೂ ಮುನ್ನ 1,00,000 ಬಾರಿ ಯೋಚಿಸಿ ಮದುವೆ ಆಗ್ಬೇಕು. ಅದೇ ರೀತಿಯಲ್ಲಿ ಬೆಂಗಳೂರಲ್ಲೂ ಕೂಡ ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಏನು ಮಿಥುನ್ ಕುಮಾರ್ ಅನ್ನೋ ಆತ ಇವತ್ತಿಗೆ 6 ವರ್ಷಗಳ ಹಿಂದೆ ಪರಿಚಯ ಆಗಿರ್ತಾನೆ. ಅಂದ್ರೆ ಇವನ ಟಾರ್ಗೆಟ್ ಅಮಾಯಕ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮದ್ವೆ ಆಗೋ ನೆಪದಲ್ಲಿ ವಂಚನೆಯನ್ನ ಮಾಡಿ ತಂದೆ ತಾಯಿ ಇಲ್ಲದೆ ಇರುವಂತಹ ಹುಡುಗಿಯನ್ನೇ ಟಾರ್ಗೆಟ್ ಮಾಡಿ ಈತ ಮದ್ವೆಯನ್ನ ಆಗ್ತಾ ಇದ್ದ. ಈ ಹಿಂದೆನೂ ಕೂಡ ರೇಪ್ ಕೇಸ್ ನಲ್ಲಿ ಈತ ಜೈಲ್ಗೆ ಹೋಗಿದ್ದ. 6 ತಿಂಗಳು ಜೈಲು ವಾಸ ಅನುಭವಿಸಿದ್ರು ಕೂಡ ಈತ ಬುದ್ಧಿಯನ್ನ ಕಲ್ತಿರ್ಲಿಲ್ಲ. ಅದೇ ರೀತಿ ಏನು ಪಟ್ಟೆಗಾರ ಪಾಳ್ಯದಲ್ಲಿ ಯುವತಿಯನ್ನ ಮದ್ವೆ ಆಗಿರ್ತಾನೆ ಈತ. ಆದ್ರೆ ಯುವತಿಗೆ ಒಂದ್ ರೀತಿಯಲ್ಲಿ ಮೋಸವನ್ನ ಮಾಡಿ ಆಕೆಯಿಂದ ದುಡ್ಡು ಒಡವೆ ಎಲ್ಲವನ್ನ ತೋರಿಸ್ಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಈ ಬಗ್ಗೆ ಯುವತಿ ಈ ತರ ಯಾರನ್ನು ಕೂಡ ಮೋಸ ಹೋಗ್ಬೇಡಿ ಅಂತ ಈಗಾಗಲೇ ಕಮಿಷನರ್ ಬಳಿ ಹಾಗೆ ಹೋಮ್ ಮಿನಿಸ್ಟರ್ ಬಳಿನೂ ಕೂಡ ಗಮನಕ್ಕೆ ತಂದಿರ್ತಾಳೆ. ಆ ನಂತರದಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ FIR ಅನ್ನ ಕೂಡ ದಾಖಲು ಮಾಡಿರ್ತಾಳೆ. ಸದ್ಯ ಗೋವಿಂದರಾಜನಗರ ಪೊಲೀಸರು ಅದನ್ನ ಬಂಧಿಸಿ ಬುದ್ಧಿಯನ್ನ ಕಲಿಸ್ತಾ ಇರುವಂತದ್ದು. ಜೊತೆಗೆ ಈ ರೀತಿಯಾಗಿರುವಂತಹ ಅನ್ಯಾಯ ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ಯುವತಿ ಪೊಲೀಸರ ಮುಂದೆ ಅಳಲನ್ನ ಕೂಡ ತೋಡ್ಕೊಂಡಿರುವಂತದ್ದು. ಸಿಂಧೂರ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಡೀಟೇಲ್ಸ್ಗೆ.